ಯಾರಿಗೂ ಹೆದರೋದು ಅವಶ್ಯಕತೆ ಇಲ್ಲ. ನಾನು ಯಾವ ರೈತ ಸಂಘಕ್ಕೂ ಹೆದರಲ್ಲ, ಯಾವ ತಹಸೀಲ್ದಾರ್ಗೂ ಹೆದರಲ್ಲ, ಯಾರಿಗೂ ಹೆದರಲ್ಲ. ನಾವಿಲ್ಲಿ ಸರ್ಕಾರಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿಲ್ಲ ಅಂದರೆ ನಮಗೆ ಇನ್ನೊಂದಿಲ್ಲ ಅಂದರೆ ಇನ್ನೊಂದು ಊರು ಇರುತ್ತೆ ಅಷ್ಟೇ, ಕೆಲಸ ಮಾಡ್ತೀವಿ. ನೀವು ಆ ಥರ ಎಲ್ಲ ದಯವಿಟ್ಟು ಯಾವ ಅಧಿಕಾರಿಗಳಿಗೂ ಆ ಥರ ಸ್ಟೇಟ್ಮೆಂಟ್ಸ್ ಕೊಡಬಾರ್ದು. ನಮ್ಮ ಜುಡಿಷಿಗೆ ನಾವು ಹೆದರೋದು ನಾವು ಕಾನೂನಿಗೆ, ನಮ್ಮ ರೂಲ್ಸ್ಗೆ, ಅದರಿಂದ ನಾವು ಕೆಲಸ ಮಾಡ್ತೇವೆ. ನೀವು ಹೇಳಿದ್ದೀರಲ್ಲ, ಡೆಫಿನೆಟ್ಲಿ ಒಂದು ಜಸ್ಟಿಸ್ ಥರನೇ ವಿ ವಿಲ್ ಟ್ರೀಟ್ ಇಟ್. ನಾವು ಮಾಡ್ತೇವೆ. ನೀವೆಲ್ಲ ತುಂಬ ದೊಡ್ಡವರು ಇದ್ದೀರಾ ನೀವೆಲ್ಲ. ನಿಮ್ಮ ಏಜ್ ಅಷ್ಟು ನಮಗೆ ಎಕ್ಸ್ಪೀರಿಯನ್ಸು ಆಗಿಲ್ಲ, ನೀವು ಏನೂ ಆಗಿಲ್ಲ. ನಾವು ಇವಾಗ ಎಲ್ಲ ಬಿಗಿನಿಂಗ್ ಆಫ್ ಅವರ್ ಸರ್ವಿಸ್ ಇದ್ದೀವಿ. ಡೆಫಿನೆಟ್ಲಿ ವಿ ವಿಲ್ ಕನ್ಸಿಡರ್ ಎವ್ರಿಬಡಿ. ಎಲ್ಲರೂ ಕನ್ಸಿಡರ್ ಮಾಡಿಬಿಟ್ಟು ಒಂದು ಜಸ್ಟಿಸ್ ಕೊಡ್ತೇವೆ ಅಂತ ಹೇಳ್ತೇವೆ. ದಟ್ ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಕೆಚ್. ಅಧ್ಯಕ್ಷ ಅವತ್ತು ಹೋಗಿದ್ದು ದರ್ಖಾಸ್ತು 19ನೇ ತಾರೀಕು ಗ್ರಾಮ ಠಾಣ ಅಂತ ಹೇಳಿದ್ರೆ 19ಕ್ಕೆ ದರ್ಖಾಸ್ತು ಕಮಿಟಿ ಪಾಸ್ ಮಾಡ್ಬಿಟ್ಟು ಅವ್ನು ಯಾವನೋ 420ಗಳೆಲ್ಲ ಸೇರ್ಕೊಂಡು ಆ ದರ್ಖಾಸ್ತು ಕಮಿಟಿ ಡೈರೆಕ್ಟರ್ಗಳು ದುಡ್ಡಿಗೆ ಸಲುವಾಗಿ ಕಮಿಟಿ ಪಾಸ್ ಮಾಡಿದ್ರಲ್ಲ. ನಾವು 20ಕ್ಕೆ ಬಂದು ನಿಮಗೆ ಮನವಿ ಕೊಟ್ವಲ್ಲ, ಮನವಿ ಕೊಟ್ಟ ಮೇಲೆ ವಾಟ್ಸಾಪ್ ಬಿಡೋದು ನಮಗೆ ನೋಡಲಿ ಅಂತ, ಕಿಮ್ಮತ್ ಕಟ್ಸಿವಿ ನಾವು ಆಗ್ಲೇ ನೋಡಿ ಅಂತ. ಗ್ರಾಮ ಠಾಣೆ ಕಿಮ್ಮತ್ ಕಟ್ಸಕ್ಕೆ ಇವ್ರು ಯಾರು? ವಾಟ್ಸಾಪ್ ಬಿಟ್ಟಿದ್ದಾರೆ. ನಿಮ್ಮ ರೆವಿನ್ಯೂ ಇಲಾಖೆ ಅವರೇ ಕಳ್ಳರು. ಈಗ ಸ್ಕೆಚ್ ಬಂದಿದ್ದಾರೆ. ತಾವೊಂದು ಮೇಲ್ ಹೇಳಿದ್ರಿ, ಯಾರು ರೈತ ಸಂಘ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಇನ್ನಿರ್ಬೋದು, ಕಾನೂನು ಬಿಟ್ಟು ಹೋದ್ರೆ ಎಲ್ಲದಕ್ಕೆ ಬೇಕು. ಕಾನೂನು ಬಿಟ್ಟು ಹೋಗಲ್ಲ ಅಂದ್ರೆ ನೀವ್ ಯಾಕೆ ರೈತಿರ್ತೀರಿ? ಇಲ್ಲ ನಾವು ಅಷ್ಟ ಅಲ್ಲ, ನಾನು ಹೇಳ್ದಷ್ಟೇ, ನಾನು ಅಷ್ಟೇನ್ರಿ. ಕಾನೂನು ಬದ್ರಾಗ ಇಟ್ಕೊಂಡೆ ಕುತ್ಕೊಳ್ಳೋದು. ಅಲ್ಲಲ್ಲ, ಅವ್ರು ಎಂತರಾದ್ರು ಎಂತ DC ಆಗಿದ್ರು ಜೈಲಿಗೆ ಕಳಿಸ್ತೀವಿ. ಕಾನೂನು ಅಲ್ಲಲ್ಲ, ನಾವು ಕಾನೂನು ಬಿಟ್ಟು ಹೋಗಲ್ಲ, ನೀವು ಕಾನೂನು ಬಿಟ್ಟು ಹೋಗ್ಬಿಡಿ. ಯಾರೋ MLA ಮಿನಿಸ್ಟರ್ ಹೇಳ್ತೀನಿ ಸೈನ್ ಹಾಕ್ಬಿಟ್ಟು ಹೋಗೋರು ಯಾರೋ AC ಅವರು ಅಧಿಕಾರಿಗಳೇ ಹೋಗೋದು ಬೇರೆಯವರು. ಈಗ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆ, ಕೊಂಡೆ ಅಂತ ತಹಸೀಲ್ದಾರ್ ಯಾರೋ ಮಿನಿಸ್ಟರ್ ಜೊತೆ ಸೈನ್ ಹಾಕ್ಬಿಟ್ಟು ಪಾಪ ಹಿಂಗೆ ಮಣ್ಣೆ ಹಾಕ್ಬಿಟ್ಟು ಸುಮ್ಮನೆ ತೋರ್ದ, ಅವ್ರ ಮನೆ ಹಾಳಾಗೋಲಿ. ಅವ್ರು ತಹಸೀಲ್ದಾರ್ ಮುಂದೆ ಇವತ್ತು ಹಾಳಾಗೋಯ್ತು. ಹಂಗೆ ನೀವು ಯಾಕೆ ಇದ್ರಬೇಕು? ದಕ್ಷತೆ ಇದ್ದೀರಿ, ಕಾನೂನು ಇದ್ರು ಮಾಡಿ, ಕಾನೂನು ಇಲ್ಲ ಅಂದ್ರೆ ರಿಸಲ್ಟ್ ಮಾಡಿ. ಅಲ್ಲಿ ಯಾಕೆಂದ್ರೆ ಕಾನೂನು ಬಿಟ್ಟು ನೀವು ಹೋಗ್ಬಿಡಿ, ನಾವು ಬಿಡಿ. ಕಾನೂನು ಇದ್ದಾಗ ನಾವು ನಿಮ್ಮನ್ನ ಆಚೆ ಕಳಿಸಲ್ಲ. ಕಾನೂನು ಇದು ಯಾಕೆ ಮಾಡ್ತಾ ಇಲ್ಲಮ್ಮ? ಅಷ್ಟು ಬೇರೆದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದಾರೆ. ಏನು ಅಸಿಸ್ಟೆಂಟ್ ಕಮಿಷನರ್ ಇವತ್ತು ಮಾತಾಡಿದ್ರು, ಅವರು ಕೂಡ ಒಂದು ಅರಳಿ ಮರದ ಕೆಳಗಡೆ ಒಂದು ನ್ಯಾಯಬದ್ಧವಾಗಿ ಒಂದು ತೀರ್ಮಾನ ಕೊಟ್ಟು ಒಂದು 16ನೇ ತಾರೀಕು ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆ 16ನೇ ತಾರೀಕು ಏನಾದ್ರೂ ಕೂಡ ಇವರು ಇದೇ ರೀತಿ ತಳ್ಕೊಂಡು ಹೋಯ್ತು ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ 16ನೇ ತಾರೀಕು ಕಳೆದಾದ್ಮೇಲೆ ಏನು ಪಡುಕೋಟೆ ಕಾವಲು ಗ್ರಾಮಸ್ಥರಿದ್ದೀವಿ, ಎಲ್ಲಾ ಗ್ರಾಮಸ್ಥರು ಕೂಡ HD ಕೋಟೆಯ ತಹಸೀಲ್ದಾರ್ ಆಫೀಸ್ಗೆ 4 ಟ್ಯಾಕ್ಟ್ರಿಗಳನ್ನ ಕಟ್ಕೊಂಡು, ಪಾತ್ರೆಗಳನ್ನ ತಗೊಂಡು, ನಮ್ಮ ದನಕರುಗಳನ್ನ ತಗೊಂಡು ಅಲ್ಲಿಗೆ ಹೋಗಿ ಅಲ್ಲೇ ಬಿಡಾರ ಹೊಡ್ತೀವಿ ಅನ್ನೋ ಒಂದು ಸಂದೇಶವನ್ನ AC ಮೇಡಮ್ ಅವ್ರಿಗೆ ಕೊಟ್ಟಿದ್ದಾರೆ. ಆದ್ರಿಂದ ದಯವಿಟ್ಟು ಇದು ಆಗಬಾರ್ದು. ಇದನ್ನ ಕೂಡಲೇ ಪರಿಶೀಲನೆ ಮಾಡಿ ಅವ್ರು AC ಮೇಡಮ್ ಅವರು ಕೂಡ ಒಂದು ಒಳ್ಳೆ ರೀತಿಯ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ನಾವು ಈ ಮೂಲಕ ಕೇಳ್ತೀವಿ. ಮುಂದಿನ ಒಂದು ವಿಚಾರವನ್ನ ನಮ್ಮ ಹುಣಸೂರು ತಾಲೂಕು ಅಧ್ಯಕ್ಷರಂತ ಮೋದೂರು ಮಹೇಶ್ ಅವರು ಮಾತಾಡ್ತಾರೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಕಸಬಾ ಹೋಬಳಿ ಪಡುಕೋಟೆ ಕಾವಲ್ ಸರ್ವೆ ನಂಬರ್ 1ರ ಜಮೀನು 136 ಎಕರೆ ಜಮೀನಿನಲ್ಲಿ, ಸರ್ಕಾರಿ ಜಮೀನಿನಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಎರಡಾಳಿಗೂ ಸಮಭಾಗ ಹಂಚಿಕೊಂಡು ಉಳಿಕೆ 4 ಎಕರೆ ಜಮೀನನ್ನ ಗ್ರಾಮ ಠಾಣಕ್ಕೆ ಮೀಸಲಿಟ್ಟ ಜಮೀನಿಗೆ ವೆಂಕಟರತ್ನ ಎಂಬ ವ್ಯಕ್ತಿಗೆ ಸಾಗುವಳಿ ಕೊಡ್ತಾ ಇರೋದ್ರ ಬಗ್ಗೆ ವಿರೋಧಿಸಿ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ, ಹಾಗೂ ಉಳಿಕೆ 106 ಜನ ರೈತರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ನಾವು ಮನವಿ ಕೊಡ್ತಿರ್ತೀವಿ AC ಅವ್ರಿಗೆ. ಆ AC ಅವರು 19ನೇ ತಾರೀಕಿಗೆ ಬಂದು ಅಧಿಕಾರಿಗಳ ಸಮೇತ ಬಂದು ಸ್ಥಳ ಪರಿಶೀಲನೆ ಮಾಡಿ ವರದಿನ ಕೊಡ್ತೀನಿ ಅಂತ ಹೇಳಿರ್ತಾರೆ. ಬಟ್ ಅಧಿಕಾರಿಗಳು ಯಾರು ಅವ್ರ ಜೊತೆ ಬಂದಿರಲ್ಲ, ಯಾರೋ ಒಂದಿಬ್ರು ಅಧಿಕಾರಿಗಳು ಬಂದಿರ್ತಾರೆ, ಅಂದ್ರೆ ಯಾವುದೇ ದಾಖಲಾತಿಗಳನ್ನು ತಂದಿರಲ್ಲ. ಹಾಗಾಗಿ ಪುನಃ ಅವರು ಏನ್ ಮಾಡ್ತಾರೆ, ಸ್ಥಳ ಪರಿಶೀಲನೆಗೆ ಮಾತ್ರ ಬಂದಿದ್ದೆ ನಾನು. ಫಸ್ಟು ಅಧಿಕಾರಿಗಳನ್ನ ಹೆಂಗೆ ನೀವು ಸಿಗಾಕ್ಸ್ಬೇಕು, ಹೆಂಗೆ ಕೆಲಸ ಮಾಡಿಸ್ಬೇಕು ಅಂತ ಫಸ್ಟ್ ಕಲೀರಿ. ನೋಡ್ರಪ್ಪ, ನೀವು ನಮಗೆ ಶತ್ರುಗಳಲ್ಲ, ಇದು ಮನಸ್ಸಲ್ಲಿ ಇರ್ಬೇಕು ಎಲ್ಲರಿಗೂ. ಏನಪ್ಪ ನೀವು ನಮಗೆ ಶತ್ರುಗಳಲ್ಲ, ಇವರು ಶತ್ರುಗಳಲ್ಲ, ಅವರು ಶತ್ರುಗಳು. ಎಲ್ಲರೂ ಹೋರಾಟ ಮಾಡೋದು ಯಾರಿಗೋಸ್ಕರ? ನ್ಯಾಯಕ್ಕೋಸ್ಕರ. ನ್ಯಾಯ ಎಲ್ಲರಿಗೂ ಸಿಗ್ಬೇಕಲ್ವೇನಪ್ಪ? ಈ ಕಟ್ರೆ ಮನೆ ಕಿತ್ಕೊಂಡು ಹೋಗುವಂತ ಅಧ್ಯಕ್ಷ ಹೇಳ್ತಾರೆ, ಪೊಲೀಸರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ. ಕೇಳ್ರಿ, ಯಾರು 2 ಕೋತಿಗೆ ಎಣ್ಣೆ ಕೊಡ್ಸ್ಬಿಟ್ಟು ಕೊಂಡ್ಬಿಡ್ತು ಅಂದ್ರೆ ಹಾಗೆ ಕೆಲಸನೂ ಆಗ್ತಲೇ. ನೀವು
ಕೂಗಾಡ್ತಾರೆ, ಬಡ್ದಾಡ್ತಾರೆ, ಕೇಸ್ ಹಾಕ್ತಾರೆ. ಅನ್ಭವಿಸೋರು ಯಾರಪ್ಪ? ಪೊಲೀಸರು ಯಾಕೆ 4 ಜನ 3 ಜನ ಬರ್ತಾರೆ ಅಂದ್ರೆ ರೈತ ಸಂಘ ಬಗ್ಗೆ ಪೊಲೀಸರು ಯಾಕೆ ರೈತ ಸಂಘ ಬರ್ತಾರೆ ಅಂದ್ರೆ ಅಲ್ಲಿ ಯಾವುದು ಗಲಾಟೆ ಆಗಲ್ಲ, ನ್ಯಾಯಬದ್ಧಾಗಿರ್ತದಪ್ಪ, ನ್ಯಾಯ ಕೊಡ್ಸಕ್ಕಿರ್ತಾರೆ ಅಂತ ಅವರು ಅನ್ಕೋತೀವಿ, ನಾವು ಅನ್ಕೋತೀವಿ. ಯಾರು 3 ಜನ ಬಂದು ದಾರಿ ತಪ್ಪಿಸ್ಬಿಟ್ಟು ಇಲ್ಲಿರೋರಿಗೆಲ್ಲ ಅನ್ಯಾಯ ಆಗ್ತಲ್ಲೇನಪ್ಪ? ಆಗುತ್ತಿಲ್ವ ಹೇಳಿ? ನೀವು ಆಟ ಮಾಡೋದು ನ್ಯಾಯಕ್ಕೋಸ್ಕರ. ಯಾರೊಬ್ರು ಮಾತಾಡ್ತಾರೆ ಅಂದಾಗ ಬಿಟ್ಬಿಡ್ಬೇಕು, ನ್ಯಾಯ ಕೇಳ್ಬೇಕಲ್ಲ ಅಂದ್ರೆ ಲೆಟ್ರ್ ಕೊಟ್ಟು. ತಾಲೂಕು ಮತ್ತು ಹುಣಸೂರು ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಬಡೂಕೋಟೆ ಕಾವಲ್ ಸರ್ವೆ ನಂಬರ್ 1ರಲ್ಲಿ ಏನಿವತ್ತು ಗ್ರಾಮ ಠಾಣಕ್ಕೆ ಅಂತೇಳಿ 4 ಎಕರೆಯನ್ನು ಮೀಸಲಿಟ್ಟಿದ್ದಾರೆ. ಆ ಮೀಸಲಿಟ್ಟಿದ್ದ ಜಾಗಕ್ಕೆ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಗುಡಿಸ್ಲಾಗ್ತು ಅಂತೇಳಿ ಆ ವ್ಯಕ್ತಿಗೆ ನೀವು 1 ಎಕರೆ 8 ಗುಂಟೆಗೆ 5 ಗುಂಟೆಗೆ ಸಾಗುವಳಿಯನ್ನು ಮಂಜೂರು ಮಾಡ್ತಕ್ಕಂಥದ್ದನ್ನ ಇವತ್ತು ಅಲ್ಲಿನ ಗ್ರಾಮಸ್ಥರು, ದೊಡ್ಡಕೊಪ್ಪಲು ಗ್ರಾಮಸ್ಥರು ಇರ್ಬೋದು, ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಹಸಿರು ಸೇನೆ ಇವತ್ತು ಖಂಡಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಏನಿವತ್ತು ಬಡಕೋಟೆ ಕಾವಲ್ ಸರ್ವೆ ನಂಬರಲ್ಲಿ 100 ಎಕರೆ ಜಮೀನನ್ನ ಉಳುಮೆ ಮಾಡ್ತಕ್ಕಂಥ ರೈತರು ಇದಾರಲ್ಲ ಸ್ವಾಮಿ, ಅದರಲ್ಲಿ ವಿಶೇಷವಾಗಿ ನೀವು ಇವನ್ಗೆ ಯಾಕೆ ನೀವು 1 ಎಕರೆ 5 ಗುಂಟೆಗೆ ಸಾಗುವಳಿಯನ್ನು ಮಂಜೂರು ಮಾಡ್ತಾ ಇದ್ದೀರಿ? ಇದ್ರ ಬಗ್ಗೆ ಇವತ್ತು ನಮ್ಗೆ ಅನುಮಾನ ಮೂಡ್ತಾ ಇದೆ. ಆ 1 ಎಕರೆ 5 ಗುಂಟೆ ಜಾಗವನ್ನು ಉಳಿಸ್ಬೇಕಾದ್ರೆ ಯಾರು? ಸರ್ಕಾರಿ ಅಧಿಕಾರಿಗಳು. ನೀವು ಉಳಿಸ್ಬೇಕ್ರಿ. ಸರ್ಕಾರಿ ಅಧಿಕಾರಿಗಳು ಉಳಿಸ್ಬೇಕಾದ ಜಾಗವನ್ನ ಇವತ್ತು ರೈತ ಸಂಘ ಉಳಿಸಕ್ ಬಂದಂತಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ದುರ್ದೈವ ಅಂತೇಳಿ ನಾನಾದ್ರೂ ಸಹ ಭಾವಿಸ್ತೀನಿ. ಸರ್ಕಾರಿ ಜಮೀನನ್ನು ಉಳಿಸಿ, ಬಡಬಗರಿಗೆ ಸೈಟ್ ಕೊಡಿ, ಗ್ರಾಮ ಠಾಣವನ್ನು ಉಳಿಸಿ ಅಂತೇಳಿ ಡಂಗೂರ ಸಾರ್ತೀರಿ. ಆದ್ರೆ ಅದೇ ಗ್ರಾಮ ಠಾಣಕ್ಕೆ ಇವತ್ತು ಕೊಡ್ಬೇಡಿ ಸ್ವಾಮಿ. ಬಡಬಗರಿಗೆ ಸೈಟ್ ಬೇಕು, ಒಂದು ಶಾಲಾ ಕಾಲೇಜ್ ಕಟ್ಟಕ್ಕೆ ಸೈಟ್ ಬೇಕು, ಒಂದು ದೇವಸ್ಥಾನ ಕಟ್ಟಕ್ಕೆ ಸೈಟ್ ಬೇಕು ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಇವತ್ತು ಪರದಾಡ್ತಾ ಇದ್ದಾರೆ, ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ. ಅದನ್ನ ಮಾಡಿ ಅಂತ ಹೇಳಿದ್ರೆ ನೀವು ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಟ್ಟು ಇನ್ನೊಂದ್ಸಲಿ ಸರ್ವೆ ಮಾಡ್ತೀನಿ, ಇನ್ನೊಂದ್ಸಲಿ ಬರ್ತೀನಿ ಅಂತ ಹೇಳಿ ಸಬೂ ಬೇಳ್ಕೊಂಡು ಇವತ್ತು ಅದನ್ನು ಮುಂದೂಡ್ತಕ್ಕಂಥದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಇದು ಹಸಿರು ಸೇನೆ ಇವತ್ತು ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ನೀವೇನು ಹೇಳಿದ್ರಿ ಅದು ಸರ್ವೆ ನಂಬರ್ ಇರ್ಬೋದು, ಆದ್ರೆ ಗ್ರಾಮ ಠಾಣಕ್ಕೆ ವಶಪಡಿಸ್ಕೊಳ್ತಕ್ಕಂಥ ಹಕ್ಕು ಯಾರಿಗಿದೆ ಸ್ವಾಮಿ? ಅದು ಸರ್ಕಾರ